ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗದಲ್ಲಿ ಕೇಂದ್ರ ಸರ್ಕಾರದ ಮಹಿಳಾ ಮೀಸಲಾತಿ ನೀತಿಯಲ್ಲಿ ಸ್ಪಷ್ಟತೆ ಹಾಗೂ ದೂರದೃಷ್ಟಿಯ ಕೊರತೆ ಇದೆ ಎಂದು ಆರೋಪಿಸಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಮಹಿಳಾ ಮೀಸಲಾತಿ ಮಸೂದೆಗೆ ನಾವು ವಿರೋಧಿಗಳಲ್ಲ. ಮಹಿಳೆಯರಿಗೆ 33% ಮೀಸಲಾತಿ ದೊರಕುವುದು ಸ್ವಾಗತಾರ್ಹ ವಿಷಯ. ಆದರೆ ಅದರ ಜಾರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಅನುಸರಿಸುತ್ತಿರುವ ವಿಧಾನ ಹಾಗೂ ಅದರ ಹಿಂದೆ ಇರುವ ರಾಜಕೀಯ ಷಡ್ಯಂತ್ರದ ಮನೋಭಾವವನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿದರು. ಮಹಿಳೆಯರ ರಾಜಕೀಯ ಸಬಲೀಕರಣದ ಹೆಸರಿನಲ್ಲಿ ಜನರ ಗಮನ ಬೇರೆಡೆ ಸೆಳೆಯಲು ಬಿಜೆಪಿ ಸರ್ಕಾರ ಯತ್ನಿಸುತ್ತಿದೆ ಎಂದು ಆರೋಪಿಸಿದ ಅವರು, ಸರ್ಕಾರಕ್ಕೆ ಲೋಕಸಭೆಯಲ್ಲಿ ಬಹುಮತ ಇದ್ದರೂ ಕೂಡ ಮಸೂದೆಯಲ್ಲಿನ ಲೋಪದೋಷಗಳು ಹಾಗೂ ಸ್ಪಷ್ಟ ಜಾರಿಗೆ ಸಂಬಂಧಿಸಿದ ಗೊಂದಲಗಳಿಂದ ಅನೇಕ ರಾಜಕೀಯ ಪಕ್ಷಗಳಿಂದ ಪೂರ್ಣ ಪ್ರಮಾಣದ ಬೆಂಬಲ ಸಿಗಲಿಲ್ಲ. ಜನಗಣತಿ ಹಾಗೂ ಕ್ಷೇತ್ರ ಪುನರ್ವಿಂಗಡಣೆ ನಂತರ ಮಾತ್ರ ಮೀಸಲಾತಿ ಜಾರಿಗೆ ತರಲಾಗುವುದು ಎಂಬ ಅಂಶ ಮಹಿಳೆಯರಿಗೆ ತಕ್ಷಣದ ನ್ಯಾಯ ಕೊಡಿಸುವ ಉದ್ದೇಶವಲ್ಲ ಎಂಬುದನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ಇನ್ನು ಮುಂದೆ ಮಹಿಳೆಯರ ಹಕ್ಕುಗಳ ವಿಚಾರದಲ್ಲಿ ರಾಜಕೀಯ ಲಾಭಕ್ಕಾಗಿ ನಾಟಕವಾಡುವುದನ್ನು ಬಿಟ್ಟು ನಿಜವಾದ ಸಬಲೀಕರಣಕ್ಕೆ ಸರ್ಕಾರ ಬದ್ಧವಾಗಬೇಕು ಎಂದು ಅವರು ಆಗ್ರಹಿಸಿದರು. ಗ್ರಾಮೀಣ ಮಹಿಳೆಯರು, ಹಿಂದುಳಿದ ವರ್ಗದ ಮಹಿಳೆಯರು ಹಾಗೂ ಸಾಮಾಜಿಕವಾಗಿ ದುರ್ಬಲ ಮಹಿಳೆಯರಿಗೆ ರಾಜಕೀಯದಲ್ಲಿ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ತಾಜ್ಪೀರ್, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಪಿ ಸಂಪತ್ಕುಮಾರ್, ಡಿಸಿಸಿ ಕಾರ್ಯಾಧ್ಯಕ್ಷ ಹಾಲ್ಸ್ವಾಮಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು, ಮಹಿಳಾ ಕಾರ್ಯಕರ್ತೆಯರು ಹಾಗೂ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಸಂಬಂಧಿಸಿದ ಅನಿಶ್ಚಿತತೆ, ಕೇಂದ್ರ ಸರ್ಕಾರದ ರಾಜಕೀಯ ಉದ್ದೇಶಗಳು ಹಾಗೂ ರಾಜ್ಯದ ಮಹಿಳೆಯರ ಆಶಾವಾದಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಕಾಂಗ್ರೆಸ್ ಪಕ್ಷ ಮಹಿಳೆಯರ ನಿಜವಾದ ರಾಜಕೀಯ ಸಬಲೀಕರಣಕ್ಕೆ ಸದಾ ಬದ್ಧವಾಗಬೇಕು ಎಂದು ನಾಯಕರು ಸ್ಪಷ್ಟಪಡಿಸಿದರು. ಅವರು ಕೂಡ ಪಾರ್ಲಿಮೆಂಟಲ್ಲಿ ಮಾತಾಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಬೇರೆ ಬೇರೆ ನಾಯಕರು ಕೂಡ OBC ಇದ್ರ ಬಗ್ಗೆ ಮಾತಾಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಮಹಿಳಾ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಕೊಡೋ ರೀತಿ ಹಿಂದುಳಿದ ವರ್ಗದವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ನಾಯಕರ ಒಂದು ವಾದ ಆಗಿದೆ. ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಹಾಗಾಗಿ ಮಹಿಳಾ ಮೀಸಲಾತಿ ಹೆಸರಲ್ಲಿ ಏನು ಕೇಂದ್ರ ಸರ್ಕಾರ ನಡ್ಕೊಂಡಂಥ ರೀತಿ ನಿಜವಾಗ್ಲೂ ನಾಚಿಕೆಗೇಡಿನ ಒಂದು ಸಂಗತಿ. ನಾವೆಲ್ಲ ನೋಡಿದ್ದೇವೆ, ಮಹಾಭಾರತ ಯುದ್ಧ ನಡೆದಿದ್ದು ಯಾವ ಕಾರಣಕ್ಕೆ? ಮಹಿಳೆಯರ ತೇಜೋವಧೆ, ದ್ರೌಪದಿಗೆ ತೇಜೋವಧೆ ಆಗಿದ್ದಕ್ಕೆ, ಹೌದಲ್ವಾ? ಸಭೆಯಲ್ಲಿ ಆಕೆನ ನಡ್ಕೊಂಡಂಥ ರೀತಿಗೆ. ಅಂದರೆ ಮಹಿಳೆಯರನ್ನು ನೀವು ಒಂದು ಶೆಲ್ಟರ್ ಆಗಿ ನೀವು ಉಪಯೋಗಿಸ್ಕೊಳ್ತಾ ಇರೋದು ತಪ್ಪು. ಡಿಲಿಮಿಟೇಷನ್ ಬೇಡ ಅನ್ನೋದಲ್ಲ. ಡಿಲಿಮಿಟೇಷನ್ ಮಾಡೋಕ್ಕೆ ಮುಂಚೆ ನೀವು ಯಾವ ರೀತಿ ಡಿಲಿಮಿಟೇಷನ್ ಮಾಡ್ತೀರಾ? ಒಂದು ಫಾರ್ಮುಲಾ ಹೇಳಿದ್ದಾರೆ ಡಿಲಿಮಿಟೇಷನ್ಗೆ. ಈಗಿರೋವಂಥ ಸೀಟ್ಸ್ಗೆ 50% ಅಂತ ಹೇಳಿ. ಈಗ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು, ತೆಲಂಗಾಣ, ಪುದುಚೇರಿ, ಕೇರಳ ಇವೆಲ್ಲ ನಾವು ತೊಗೊಂಡ್ರೆ 139 ಸೀಟ್ ಇದ್ದೀವಿ. ಮತ್ತು ನಮಗೆಲ್ಲ ಗೊತ್ತಿದೆ ಏನು ಮಹಿಳಾ ಇದಕ್ಕೋಸ್ಕರ ನಮ್ಮ ಪಕ್ಷ ತಗೊಂಡಿರುವಂಥ ನಿರ್ಧಾರಗಳು ಕೂಡ ನಮಗೆಲ್ರಿಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮಹಿಳಾ ಮೀಸಲಾತಿ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ. ಸುಳ್ಳನ್ನು ಹೇಳಬಾರ್ದು. ಮತ್ತು ಪತ್ರಿಕಾ ಸ್ನೇಹಿತರ ಹತ್ರ, ಅದರ್ ಮಾಧ್ಯಮ ಸ್ನೇಹಿತರ ಹತ್ರ ನಾನು ವಿನಂತಿ ಮಾಡ್ಕೊಳ್ಳೋವಂಥದ್ದು, ಜನರಿಗೆ ತಾವು ಸರಿಯಾದ ಮಾಹಿತಿಯನ್ನು ತಿಳಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಂಡು, ಮಹಿಳಾ ಮೀಸಲಾತಿ ಪರವಾಗಿ ಕಾಂಗ್ರೆಸ್ ಇದೆ. ಆದರೆ ಏನಿವತ್ತು BJP ಕೇಂದ್ರದಲ್ಲಿ ನಾಟಕ ಆಡ್ತಾ ಇದೆ ಮಹಿಳಾ ಮೀಸಲಾತಿ ಹೆಸರಿನಲ್ಲಿ, ಆ ನಾಟಕವನ್ನು ನಿಲ್ಲಿಸಬೇಕು. ಮೊದಲ ಮಹಿಳಾ ಪ್ರೈಮ್ ಮಿನಿಸ್ಟರ್ ಆಗಿರುವಂಥದ್ದು ಕಾಂಗ್ರೆಸ್ನಲ್ಲೇ. ಪ್ರೆಸಿಡೆಂಟಾಗಿ ಪ್ರತಿಭಾ ಪಾಟೀಲ್ ಅವರು ಕೆಲಸ ಮಾಡಿದ್ದಾರೆ. ಮಹಿಳಾ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ 10 ವರ್ಷಗಳ ಕಾಲ ನಾವು UPA ಸರ್ಕಾರವನ್ನು ನಡೆಸಿದ್ದೇವೆ. ಅನೇಕ ಜನ ಸ್ಪೀಕರ್ಗಳಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಮಹಿಳೆಯರಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೌರವಯುತವಾಗಿ ನಡೆಸ್ಕೊಂಡು ಬಂದಿದೆ, ಮಹಿಳೆಯರ ಪರವಾಗಿದೆ. ಆದರೆ BJPನಲ್ಲಿ ಏನು ಅವರಿಗೆ ಕೆಲವು
ಅಜೆಂಡಾಸ್ ಇದೆ. ಹೆಣ್ಣು ಮಕ್ಕಳ ಶೆಲ್ಟರಲ್ಲಿ ದಾರಿ ತಪ್ಪಿಸುವಂಥದ್ದು, ಇಡೀ ದೇಶವನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಈಗಿರೋವಂಥದಕ್ಕೇ ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಅದ್ರ ಕಡೆಗೇ ನಮ್ಮ ಪಕ್ಷ ನಾವು ಕಟ್ಟಾಗಿ ಫೈಟ್ ಮಾಡ್ತೀವಿ. ರಾಜ್ಯದ ಪ್ರತಿಯೊಬ್ಬರಿಗೂ ಇದನ್ನು ತಿಳಿಸುವಂಥ ಕೆಲಸ ಮಾಡ್ತೀವಿ. ತಾವು ಪತ್ರಿಕೆಗಳವರು ಈ ನಿಜವಾದ ವಿಷಯವನ್ನು ತಿಳಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ತಮ್ಮನ್ನೆಲ್ಲ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರುವಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ.